ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಐಪಿಎಲ್ನಲ್ಲಿ ಕರ್ನಾಟಕ ಲಯನ್ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಅಜೇಯವಾಗಿ 152 ರನ್ ಬಾರಿಸಿದ್ದಾರೆ ಕನ್ನಡಿಗ ಕೆಎಲ್ ರಾಹುಲ್. ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ರಾಹುಲ್ ಬ್ಯಾಟಿಂಗ್ ಬೆಂಕಿ ಬಿರುಗಾಳಿ ರೀತಿಯಲ್ಲಿತ್ತು. ದಾಖಲೆ ಮೇಲೆ ದಾಖಲೆಯನ್ನ ಬರೆಯಲಾಗಿದೆ. ಈ ಒಂದು ಇನ್ನಿಂಗ್ಸ್ ಮೂಲಕವಾಗಿ ಕೆಎಲ್ ರಾಹುಲ್ ಅವರು ಶತಕದ ಆಚೆಗೆ ಆಟವನ್ನು ಆಡಿರುವಂಥದ್ದು. ವೈಯಕ್ತಿಕವಾಗಿ ಅತಿ ಹೆಚ್ಚು ರನ್ ಭಾರತೀಯ ಆಟಗಾರರ ಪೈಕಿ ಅಜೇಯ 152 ರನ್ ಬಾರಿಸಿದ್ದಾರೆ ಕನ್ನಡಿಗ ಕೆಎಲ್ ರಾಹುಲ್. ಇದೀಗ ತಾನೇ ಈ ಒಂದು ಐತಿಹಾಸಿಕ ದಾಖಲೆಯನ್ನ ಮಾಡಿರುವಂಥದ್ದು. ಐಪಿಎಲ್ನಲ್ಲಿ 152 ರನ್ ನಾಟ್ಔಟ್ ಅಜೇಯರಾಗಿ ಉಳಿದುಕೊಂಡಿದ್ದಾರೆ. ಈ ಒಂದು ಇನ್ನಿಂಗ್ಸ್ ಮೂಲಕವಾಗಿ, ಈ ಒಂದು ನಾಕ್ ಮೂಲಕವಾಗಿ ಅನೇಕ ದಾಖಲೆಗಳನ್ನು ಕೂಡ ಕೆಎಲ್ ರಾಹುಲ್ ಓಡಿಸ್ ಮಾಡಿರುವುದು. 67 ಎಸೆತಗಳಲ್ಲಿ 152 ರನ್ ಬಾರಿಸಿದ್ದಾರೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ 2.5 ಎಕರೆ ಜಾಗದ ಬಗ್ಗೆ ನಟ ಅಹಿಂಸಾ ಚೇತನ್ ಆಕ್ಷೇಪಾರ್ಹ ಪೋಸ್ಟ್ ಹಾಕಿದ್ದು ಭಾರಿ ವೈರಲ್ ಆಗಿದೆ. ಸಮಾಧಿಗೆ 2.5 ಎಕರೆ ಜಾಗ ನೀಡಿದ್ದು ತಿಳುವಳಿಕೆಯ ನಿರ್ಧಾರವಾಗಿತ್ತ? 21ನೇ ಶತಮಾನದಲ್ಲಿ ಪ್ರಮುಖ ಹೋರಾಟವೇ ಭೂಮಿಯಾಗಿದೆ. ಸರ್ಕಾರವು ಅದನ್ನ ಗಮನದಲ್ಲಿ ಇಟ್ಕೊಂಡು ಸಾರ್ವಜನಿಕರ ಉಪಯೋಗಕ್ಕೆ ಹಂಚಬೇಕು, ಮತಗಳ ಲಾಭದ ಉದ್ದೇಶದಿಂದ ಹಂಚಬಾರದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಇನ್ನು ತಾವು ಪ್ರಶ್ನೆ ಮಾಡಿದ್ದನ್ನ ನಟ ಚೇತನ್ ಅಹಿಂಸಾ ನ್ಯೂಸ್ 18 ಜೊತೆ ಸ್ಪಷ್ಟನೆ ನೀಡಿದ್ದಾರೆ. ರಾಜ್ಕುಮಾರ್ ಅವರಿಗೆ ಸಂಬಂಧಿಸಿದ್ದಲ್ಲ. ನಾನು ಅಮೆರಿಕದಲ್ಲಿ ಇದ್ದಾಗಲೂ ಅವರ ಸಿನಿಮಾ ನೋಡಿದ್ದೇನೆ. ಚಿತ್ರರಂಗಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಚಿತ್ರಗಳನ್ನ ನಾನು ನೋಡಿದ್ದೇನೆ ಅಂದಿದ್ದಾರೆ. ಆದರೆ ಅವರು ಕಾಲವಾದ ನಂತರ ಅವರ ಹೆಸರಿನಲ್ಲಿ ಸರ್ಕಾರ ಲ್ಯಾಂಡ್ ಕೊಟ್ಟ ಬಗ್ಗೆ, ಮತಗಳನ್ನ ಪಡೆಯುವ ಬಗ್ಗೆ ಸರ್ಕಾರ ಲ್ಯಾಂಡ್ ಕೊಟ್ಟಿದೆ. ಅದರ ಬಗ್ಗೆ ನನ್ನ ಪ್ರಶ್ನೆಯಷ್ಟೇ. ಚಿತ್ರರಂಗದಲ್ಲಿ ಸಾಕಷ್ಟು ಮಂದಿ ಕೊಡುಗೆ ಕೊಟ್ಟಿದ್ದಾರೆ. ಕುವೆಂಪು ಅವರದು ಕುಪ್ಪಳ್ಳಿಯಲ್ಲಿ ಸಮಾಧಿಯನ್ನ ಮಾಡಲಾಗಿದೆ. ಇವರದು ಗಾಜನೂರಿನಲ್ಲಿ ಮಾಡಬಹುದಿತ್ತು ಅಂದಿದ್ದಾರೆ. ಕುಮಾರ್ ಅವರು, ನಾನು ಚಿಕ್ಕ ವಯಸ್ಸಿಂದ ಅಮೆರಿಕದಲ್ಲಿ ಹುಟ್ಟು ಬೆಳೆದಿದ್ರು ಕೂಡ ಅವರ ಸಿನಿಮಾಗಳು ನೋಡಿ ಅವರ ಅಭಿನಯ ಮೆಚ್ಚಿ, ಸೊ ನನಗೆ ಅವರ ಅಭಿನಯದ ಬಗ್ಗೆ ಭಾಳ ಅಭಿಮಾನ ಇದೆ, ಭಾಳ ಗೌರವ ಇದೆ, ಭಾಳ ಇಷ್ಟಪಟ್ಟಿದ್ದು ಅವ್ರ ಕೊಡುಗೆ, ಅವರ ಸಾಧನೆ, ಕಲೆಯ ಪ್ರಪಂಚಕ್ಕೆ. ಲ್ಯಾಂಡ್ ಅನ್ನೋದು ಕೂಡ ಎಲ್ಲ ಲ್ಯಾಂಡು ಒಂದೇ ಅಲ್ಲ. ಎಲ್ಲೆಲ್ಲಿ ಪ್ರೈಮ್ ಲ್ಯಾಂಡ್ ಇರುತ್ತೋ, ಎಲ್ಲೆಲ್ಲಿ ಬೇರೆ ಬೇರೆ ಲ್ಯಾಂಡ್ ಇರುತ್ತೋ. ನಮ್ಮ ಕರ್ನಾಟಕಕ್ಕೆ ಭಾಳ ಜನ ಕೊಡುಗೆ ಕೊಟ್ಟಿದ್ದಾರೆ 20ನೇ ಶತಮಾನದಲ್ಲಿ. ಈ ರೀತಿ ಸ್ಮಾರಕ ಮಾಡಿದ್ರೂ ಕೂಡ ಎಲ್ಲಿ ಮಾಡ್ತಿಲ್ಲ. ಕುವೆಂಪು ಅವ್ರದ್ದು ಕುಪ್ಪಳ್ಳಿನಲ್ಲಿ ಮಾಡಿ ಅಲ್ಲಿ ಗುರುತಿಸಿದ್ದಾರೆ. ಇದು ಕೂಡ ಗಾಜನೂರಿನಲ್ಲಿ ಮಾಡಿ, ಇದು ಕೂಡ ಅವರು ಒಂದು ರೀತಿ ಹುಟ್ಟು ಬೆಳೆದಿರೋ ಮನೆ ಹತ್ರ ಮಾಡಿದರೆ ಅದು ಒಂದು ಗೌರವ ಸಲ್ಲಿಸ್ತಾ ಇತ್ತು. ನೀವು ಬೆಂಗಳೂರು ಸಿಟಿ ಸೆಂಟ್ರ್ನಲ್ಲೇ ಮಾಡ್ತೀರಾ ಅಂದಾಗೆ ಅದು ಒಂದು ರೀತಿ ಎಷ್ಟು ಮಟ್ಟಿಗೆ ಅದು ಕರೆಕ್ಟಾಗಿರೋ ನಿರ್ಧಾರ ಅಂತ ಪ್ರಶ್ನೆ ಬರುತ್ತೆ. ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣ ಆಗತ್ತೆ ಅಂತ ಹೇಳಿದ್ರೆ ನಟ ಅಹಿಂಸಾ ಚೇತನ್ ಆಕ್ಷೇಪಾರ್ಹ ಪೋಸ್ಟ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಚೇತನ್ ನಡೆಯ ವಿರುದ್ಧ ರಾಜ್ಕುಮಾರ್ ಅಭಿಮಾನಿಗಳು ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ನಟ ಚೇತನ್ ಅಹಿಂಸಾ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ದೂರು ಕೊಡಲಾಗಿದೆ. ರಾಜ್ಕುಮಾರ್ ಅಭಿಮಾನಿಗಳಿಗೆ ಅವಮಾನ ಮಾಡಿದ್ದಾರೆ. ನಮಗೆ ನೋವಾಗಿದ್ದು ನಟನಿಂದ ಸಾರ್ವಜನಿಕವಾಗಿ ಕ್ಷಮೆ ಕೇಳಿಸುವಂತೆ ಆಗ್ರಹಿಸಿದ್ದಾರೆ. ಅಣ್ಣವ್ರಿಗೆ 2.5 ಎಕರೆ ಅಲ್ಲದೆ ಇನ್ನೂ ಒಂದು 2.5 ಎಕರೆ ಕೊಟ್ಟರು ಕಡಿಮೆನೆ. ಇಂಥ ಒಬ್ಬ ಅಸಂಬದ್ಧ ನಟ, ನಿರುದ್ಯೋಗಿ ನಟ, ಅಣ್ಣವ್ರ ವಿಚಾರವಾಗಿ ಮಾತಾಡೋಕ್ಕೆ ಅರ್ಹತೆಯೇ ಇಲ್ಲದ ನಟ ಇಂಥ ಒಂದು ಮಾತಾಡಿದ್ದಾರೆ. ನಾವು ಇಡೀ ಅಣ್ಣವ್ರ ಅಭಿಮಾನಿಗಳಿಗೆ ನಮಗೆ ನೋವಾಗಿದೆ. ಆತ ಸಾಮಾಜಿಕ ಜಾಲತಾಣದಲ್ಲೇ ಬರ್ಕೊಂಡಿರೋದ್ರಿಂದ ಸಾಮಾಜಿಕ ಜಾಲತಾಣದಲ್ಲೇ ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ಆತನ ವಿರುದ್ಧ ಆತ ಎಲ್ಲಿ ಸಿಗ್ತಾನೋ ಅಲ್ಲಿ ನಾವು